ಇನ್ನು ಶಾಮನೂರು ಕುಟುಂಬದ ಮೂರನೇ ಕುಡಿ ರಾಜಕೀಯಕ್ಕೆ ಎಂಟ್ರಿಯನ್ನ ನೀಡಿದ್ದಾರೆ. ಸಮರ್ಥ್ಗೆ ದಾವಣಗೆರೆ ಟಿಕೆಟ್ ಸಿಕ್ಕಿರುವಂಥದ್ದು ಎಸ್ಎಸ್ಎಂ ನಿಟ್ಟುಸಿರು ಬಿಟ್ಟಿದ್ದಾರೆ. ಈಗಾಗಲೇ ಶಾಮನೂರು ಕುಟುಂಬದ ಕೈ ಹಿಡಿದ ಡಿಸಿಎಂ ಡಿಕೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡುತ್ತೆ. ಸಮರ್ಥ್ಗೆ ದಾವಣಗೆರೆ ಟಿಕೆಟ್, ಎಸ್ಎಸ್ಎಂ ನಿಟ್ಟುಸಿರು. ಇನ್ನು ಸಮರ್ಥ್ಗೆ ದಾವಣಗೆರೆ ಟಿಕೆಟ್ ಈಗಾಗಲೇ ಸಿಕ್ಕಿರುವಂಥದ್ದು. ಶಾಮನೂರು ಕುಟುಂಬದ ಮೂರನೇ ಕುಡಿ ಈಗ ರಾಜಕೀಯಕ್ಕೆ ಎಂಟ್ರಿ ನೀಡಿದೆ. ಸಮರ್ಥ್ ಅವರಿಗೆ ದಾವಣಗೆರೆ ಟಿಕೆಟ್ ಈಗಾಗಲೇ ಲಭಿಸಿರುವಂಥದ್ದು. ಶಾಮನೂರು ಕುಟುಂಬವನ್ನ ಕೈ ಹಿಡಿದರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಟಿಕೆಟ್ಗೆ ಪಟ್ಟು ಹಿಡಿದಂತ ದಾವಣಗೆರೆ ಮುಸ್ಲಿಮರು ಒಂದು ಕಡೆ ಆದರೆ ಕೊನೆಯಲ್ಲಿ ಟಿಕೆಟ್ ಪಡೆಯುವಲ್ಲಿ ಸಮರ್ಥ್ ಸಕ್ಸಸ್ ಅನ್ನ ಪಡೆದಿದ್ದಾರೆ. ಮುಸ್ಲಿಮರಿಗೆ ಬಿ ಫಾರಂ ನೀಡುವಂತೆ ಕೂಗು ಕೇಳಿಸ್ತಾ ಇತ್ತು. ಆದರೆ ಬೇರೆ ರಾಜಕೀಯ ಪ್ರಾತಿನಿಧ್ಯ ಕೊಡುವ ಭರವಸೆಯನ್ನ ನಾವು ನೋಡಿದ್ದೇವೆ. ಈಗಾಗಲೇ ಮುಸ್ಲಿಮರಿಗೆ ಭರವಸೆ ನೀಡಿ ಸಮರ್ಥ್ಗೆ ಟಿಕೆಟ್ ಗಿಫ್ಟ್ ಆಗಿ ನೀಡಿದ್ದಾರೆ. ಶಾಮನೂರು ಕುಟುಂಬಕ್ಕೆ ಬಂಡೆಯಾಗಿ ನಿಂತ ಡಿಕೆ ಶಿವಕುಮಾರ್ ಮೊದಲಿಂದಲೂ ಕೂಡ ಶಾಮನೂರು ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಅಲ್ಪಸಂಖ್ಯಾತರ ಮನವೊಲಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಏನೋ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಬೈ ಎಲೆಕ್ಷನ್ ಸಾಕಷ್ಟು ಜಿದ್ದಾಜಿದ್ದಿ ನಡೀತಾ ಇದೆ. ಕಾಂಗ್ರೆಸ್ನ ಪಾಳೆಯದಲ್ಲಿ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಈಗಾಗಲೇ ಟಿಕೆಟ್ ಸಿಕ್ಕಿದೆ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಾಥ್ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಒಂದು ಕಡೆ ಮುಸ್ಲಿಂ ಸಮುದಾಯದವರು ಯಾವುದೇ ಕಾರಣಕ್ಕೂ ಸಮರ್ಥ್ ಅವರಿಗೆ ಟಿಕೆಟ್ ಕೊಡಬಾರದು, ನಮ್ಮ ಸಮುದಾಯದ ಮುಖಂಡರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ರು. ಏನೋ ಎಸ್ಎಂ ಸಮರ್ಥ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಟಿಕೆಟ್ ಲಭಿಸಿರುವಂಥದ್ದು. ಟಿಕೆಟ್ಗೆ ಪಟ್ಟು ಹಿಡಿದಂತ ದಾವಣಗೆರೆ ಮುಸ್ಲಿಮರು ಕೂಡ ಟಿಕೆಟ್ಗೆ ಪಟ್ಟು ಹಿಡಿದಿದ್ರು. ಕೊನೆಯಲ್ಲಿ ಟಿಕೆಟ್ ಪಡೆಯುವಲ್ಲಿ ಸಮರ್ಥ್ ಸಕ್ಸಸ್ ಆಗಿದ್ದಾರೆ. ಮುಸ್ಲಿಮರಿಗೆ ಬಿ ಫಾರಂ ನೀಡುವಂತೆ ಕೂಗುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಬೇರೆ ರಾಜಕೀಯ ಪ್ರಾತಿನಿಧ್ಯ ಕೊಡುವ ಭರವಸೆಯನ್ನ ನೀಡಿದ್ದಾರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು. ಮುಸ್ಲಿಮರಿಗೆ ಭರವಸೆ ನೀಡಿ ಸಮರ್ಥ್ಗೆ ಗಿಫ್ಟ್. ಇನ್ನು ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಮರ್ಥ್ ಅವರ ಸಹೋದರಿ ಮತ್ತು ದಾವಣಗೆರೆಯ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತಹ ರಾಜೇಶ್ವರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಈ ಒಂದು ಕುಟುಂಬದಲ್ಲಿ ನಮ್ಮ ಶಾಮನೂರು ಕುಟುಂಬದಲ್ಲಿ ಈಗಾಗಲೇ ಮೂರನೇ ಕುಡಿ ಇದು ರಾಜಕೀಯಕ್ಕೆ ಎಂಟ್ರಿಯನ್ನ ನೀಡಿದ್ದಾರೆ. ಅದರಲ್ಲಿ ಸಮರ್ಥ್ ಅವರು ಈಗ 27 ವರ್ಷದ ಸಮರ್ಥ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಎಷ್ಟರ ಮಟ್ಟಿಗೆ ನಿಮಗೆ ಖುಷಿ ಆಗ್ತಾ ಇದೆ? ಹಾಗೆ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಸಮರ್ಥ್ ಅವರು ಗೆಲ್ತಾರಾ? ತುಂಬಾನೇ ಖುಷಿ ಆಗಿದೆ. ಅವ್ರ ತಾಯಿಯವ್ರು MP ಇದ್ದಾರೆ, ಅವ್ರಿಗೂ ಬಹಳ ಖುಷಿ ಆಗಿದೆ. ಮಿನಿಸ್ಟರ್ಗೂ ಖುಷಿ ಆಗಿದೆ. ನಮ್ ಎಲ್ಲಾ ಯುವ ಕಾಂಗ್ರೆಸ್ನವ್ರಿಗೂ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಅಜ್ಜನವ್ರ ಶಾಮನೂರ್ ಅಪ್ಪಾಜಿ ಅಂತಹ ಗುಣಗಳು, ನಾಯಕತ್ವ ಹೊಂದಿರತಕ್ಕಂತಹ ಸಮರ್ಥ್ ಅವ್ರಿಗೆ ಟಿಕೆಟ್ ಸಿಕ್ಕಿರೋದು ನಮ್ಗೆ ಬಹಳನೇ ಖುಷಿ ಆಗಿದೆ. ಯಾಕಂದ್ರೆ ಯೂತ್ ನಮಗ್ ಬೇಕಿತ್ತು. ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಒಬ್ಬ ಯುವ ನಾಯಕ ಬೇಕಿತ್ತು. ಆ ಎಲ್ಲಾ ಗುಣಗಳು ಹೊಂದಿರೋ ಸಮರ್ಥ್ಗೆ ತುಂಬಾ ಸಮರ್ಥರಿದ್ದಾರೆ. ಅವರು ಸಿಕ್ಕಿರೋದು ಬಹಳ ಖುಷಿ ಆಗಿದೆ. ಮೇಡಮ್, ಇನ್ನೊಂದು ಕಡೆ ಈಗ ಒಬ್ರು ಏನು ಸಮರ್ಥ್ ಅವರು ಒಬ್ಬ ಯೂತ್ ಆಗಿ ಯಾವ ರೀತಿಯ ಅವರ ಒಂದು ವ್ಯಕ್ತಿತ್ವ ನೀವೆಲ್ಲ ತುಂಬಾ ಹತ್ತಿರದಿಂದ ನೋಡಿರ್ತೀರಾ. ರಾಜಕೀಯದಲ್ಲಿ ಅವರು ಫಿಟ್ ಆಗ್ತಾರಾ? ರಾಜಕೀಯದಲ್ಲಿ ಅವರ ಒಲವು ಯಾವ ರೀತಿ ಇದೆ? ಅವ್ರಿಗೆ ಫಿಟ್ ಆಗ್ತಾರ ಅನ್ನೋದು ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಅವ್ರು ಹುಟ್ಟದಾಗಿಂದ ಅವ್ರ ಅಜ್ಜನವ್ರ ಜೊತೆ, ಮಿನಿಸ್ಟರ್ ಜೊತೆ, ಅವ್ರ ತಾಯಿ MP ಮೇಡಮ್ ಜೊತೆ ಎಲ್ಲಾ ಎಲೆಕ್ಷನ್ ಮಾಡ್ಕೋತ ಬಂದಿದ್ದಾರೆ. ಅವ್ರು ಫಿಟ್ ಆಗ್ತಾರ ಅನ್ನೋ ಕ್ವೆಶ್ಚನ್ನೇ ಬರೋದಿಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಅವರು ನಾವು ಜೊತೆ ಪೂರ್ವಭಾವಿ ಸಭೆಗಳಲ್ಲೂ ನೋಡಿದೇವಿ. ಆಮೇಲೆ ಇವತ್ತಿನವರೆಗೂ ಅವ್ರ ಕಡೆ ನಾವು ದಿನ ಮೀಟಿಂಗ್ ಮಾಡ್ತಾನೆ ಇದ್ದೀವಿ. ಅವ್ರ ವಿಚಾರಗಳನ್ನ ನೀವು ಅವ್ರ ಜೊತೆ ನಿಂತು ಮಾತಾಡಿದ್ರೆ ಗೊತ್ತಾಗ್ತದೆ ಅವ್ರ ನಾಯಕತ್ವ ಹೆಂಗಿದೆ, ಅವ್ರ ಪ್ಲಾನಿಂಗ್ ಹೆಂಗಿದೆ. ನಮ್ಗೆ ಅವರು ಹೆಂಗ್ ಟಾಸ್ಕ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಅವರು ಮುಂದೆ ಗೆದ್ಮೇಲೆ ಏನೇನ್ ಮಾಡ್ಬೇಕು, ಯಾವ್ಯಾವ ವೆಬ್ಸೈಟ್ಗೆ ಜನಗಳ ಹತ್ರ ರೀಚ್ ಆಗೋಕ್ಕೆ ಏನೇನ್ ವೆಬ್ಸೈಟ್ ಮಾಡ್ಬೇಕು ಎಲ್ಲ ಪ್ಲಾನಿಂಗ್ ನಡೆದಿದೆ. ಆಲ್ರೆಡಿ ನಾವು ಮಾಡಿ ರೆಡಿ ಇಟ್ಟಿದ್ದೇವೆ. ಇನ್ನೇನ್ ಗೆಲ್ಲೋದು ಒಂದೇ ಬಾಕಿ ಇರೋದು ನಮ್ಗೆ. ಮೇಡಮ್, ಇನ್ನೊಂದು ಕಡೆ ನಾವು ನೋಡೋದಾದರೆ ಈಗ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಅಂತ ಅಂದರೆ ನೆನಪಾಗೋದೇ ಶಾಮನೂರು ಶಿವಶಂಕರಪ್ಪನವರು. ಅವರ ಈಗ ಮೂರನೇ ಕುಡಿ ಸಮರ್ಥ್ ಅವರು ಈಗ ರಾಜಕೀಯಕ್ಕೆ ಏನು ಎಂಟ್ರಿ ಕೊಟ್ಟಿದ್ದಾರೆ, ಈ ಒಂದು ರಾಜಕೀಯವನ್ನು ತುಂಬ ಸುಲಭವಾಗಿ ಅವರು ನಡೆಸ್ಕೊಂಡು ಹೋಗ್ತಾರಾ ಅಥವಾ ರಾಜಕೀಯದಲ್ಲಿ ಏನಾದರೂ ಗೊಂದಲಗಳನ್ನು ಮಾಡ್ಕೊಳ್ತಾರಾ? ಯಾವ ರೀತಿ ಜನರ ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾಗ್ತಾ ಇದೆ? ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಮುಖ್ಯವಾಗಿ ಏನು ಸಮರ್ಥ್ ಅವರು ಈ ಒಂದು ರಾಜಕೀಯದಲ್ಲಿ ಎಷ್ಟರ ಮಟ್ಟಿಗೆ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾರೆ ನಿಮ್ಮ ಪ್ರಕಾರ? ಮೇಡಮ್, ಗೊಂದಲ ಅನ್ನೋ ಪ್ರಶ್ನೆನೇ ಇಲ್ಲ. ನಮ್ಮ ದುರ್ಗಮ್ಮ ದೇವಿ ಆಶೀರ್ವಾದ ಇದೆ, ದಕ್ಷಿಣ ಜನಗಳ ಆಶೀರ್ವಾದ ಇದೆ.
ಆಮೇಲೆ ನಮ್ ಎಲ್ಲಾ ಯುವಕರ ಆಶೀರ್ವಾದ ಇದೆ, ಮುಸಲ್ಮಾನ್ ಬಾಂಧವರ ಆಶೀರ್ವಾದ ಇದೆ, ನಮ್ ಎಲ್ಲಾ ಜನಾಂಗಗಳ ವೀರಶೈವ ಮಹಾಸಭಾದಿಂದಾನು ಅವ್ರಿಗೆ ಆಶೀರ್ವಾದ ಇದೆ. ಯಾಕಂದ್ರೆ ಅಪ್ಪಾಜಿ ಅವರು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ. ಅವ್ರ ಜನಾಂಗದಂತರೂ ಬಹಳಾನೇ ಆಶೀರ್ವಾದ ಇದೆ. ದಕ್ಷಿಣ ಕ್ಷೇತ್ರದ ಎಲ್ಲಾ ಜನಾಂಗ ಮಠಗಳ ಜನಗಳ ಆಶೀರ್ವಾದ ಅಂತೂ ಬಹಳ ಇದೆ. ಮತ್ತೆ ಗೊಂದಲ ಅನ್ನೋದು ಸೃಷ್ಟಿನೇ ಆಗಲ್ಲ. ಯಾಕಂದ್ರೆ ಅವರು ತುಂಬಾ ಸಮಾಧಾನ ಇರುವ ಯುವ ನಾಯಕರು. ಅವರು ಎಂತ ಸಣ್ಣ